ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡುಗೆ ಅದ್ಯಾಕೋ ಏನೋ ಬಿಡುಗಡೆ ಅನ್ನೋದು ಮರೀಚಿಕೆಯಾಗ್ತಾನೆ ಇದೆ. ಜೈಲಿಂದ ಹೊರಬಂದು ಆಸ್ಪತ್ರೆ ಸೇರಿದ್ರೂ ಕೂಡ ಕಟ್ಟಾಗೆ ಜಾಮೀನು ಸಿಕ್ಕಿಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋಕೆ ಕಟ್ಟಾ ಪ್ಲಾನ್ ಮಾಡ್ತಿದ್ದಾರೆ. ಕಟ್ಟಾಗೆ ಜೈಲೇ ಗಟ್ಟಿ. ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡುಗೆ ಇನ್ನಷ್ಟು ದಿನ ಜೈಲೇ ಗತಿ ಎನ್ನುವಂತಾಗಿದೆ. ಯಾಕಂದ್ರೆ ಸೀನಿಯರ್ ಕಟ್ಟಾ ಸಲ್ಲಿಸಿದ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಕಟ್ಟಾ ಜಗದೀಶ್ ನಾಯ್ಡು ಹಾಗೂ ಇಟಾಸ್ಕಾ ಎಂಡಿ ಶ್ರೀನಿವಾಸ್ಗೆ ಜಾಮೀನು ಕೊಡಲು ಸಾಧ್ಯವೇ ಇಲ್ಲ ಎಂದು ಹೈಕೋರ್ಟ್ ಹೇಳಿದೆ. ನ್ಯಾಯಾಲಯದ ದೃಢ ನಿಲುವಿಗೆ ಲೋಕಾಯುಕ್ತ ಪರ ವಕೀಲರ ಸಮರ್ಥ ವಾದವೇ ಕಾರಣ ಎನ್ನಬಹುದು. ಜಾಮೀನು ಕೊಡಬೇಡಿ. ಆರೋಪಿಗಳು ಸಾಕ್ಷ್ಯ ನಾಶಪಡಿಸುವ ಹಾಗೂ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವ ಸಂಭವವಿದೆ. ಸೀನಿಯರ್ ಕಟ್ಟಾ, ಜೂನಿಯರ್ ಕಟ್ಟಾ ಹಾಗೂ ಇಟಾಸ್ಕಾ ಎಂಡಿ ಶ್ರೀನಿವಾಸ್ ಈ ಧಾರಾವಾಹಿಯ ಮುಖ್ಯ ಪಾತ್ರಧಾರಿಗಳು. ಲೋಕಾಯುಕ್ತ ಪರ ವಕೀಲರ ಈ ವಾದಕ್ಕೆ ಹೈಕೋರ್ಟ್ ತಲೆಬಾಗಿರುವುದರಿಂದ ಕಟ್ಟಾ ಮತ್ತು ಸನ್ಗೆ ಇನ್ನೂ 14 ದಿನಗಳ ಕಾಲ ಜೈಲುವಾಸವೇ ಗತಿಯಾಗಿದೆ. ಆದರೆ ತಮ್ಮ ನ್ಯಾಯಾಂಗ ಸಮರವನ್ನ ಕಟ್ಟಾ ಅಂಡ್ ಸನ್ ಅಷ್ಟು ಸುಲಭವಾಗಿ ಕೈಬಿಡೋಕೆ ರೆಡಿಯಿಲ್ಲ. ಜಾಮೀನು ಕೊಡಿ ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗೋ ಸಾಧ್ಯತೆಯೂ ಇದೆ. ಇವರು ಸಾಕ್ಷಿಗಳನ್ನ ಹೆದರಿಸಿ ಅವರನ್ನ ಸಾಕ್ಷಿಗೆ ಕೋರ್ಟಿಗೆ ನ್ಯಾಯಾಲಯಕ್ಕೆ ಬಂದು ಅವರನ್ನ ನಿಜವಾದ ಅಂಶವನ್ನು ಹೇಳಕ್ಕೆ ಬಿಡುವ ಸಾಧ್ಯತೆಯೂ ಇದೆ ಅಂತ ಹೇಳುವ ಗಣನೆಗೆ ತೆಗೆದುಕೊಂಡು ಇವತ್ತಿನ ದಿವಸ 3 ಜನರ ಅಪ್ಲಿಕೇಶನ್ ಅನ್ನ ವಜಾ ಮಾಡಿದ್ದಾರೆ. ಅವರೆಲ್ಲ ಸುಪ್ರೀಂ ಕೋರ್ಟಿಗೆ ಇದನ್ನ ಚಾಲೆಂಜ್ ಮಾಡಕ್ಕೆ ಬೇಕೋ ಬೇಡ ಅಂತ ಹೇಳೋದು ಅರ್ಜಿದಾರರಿಗೆ ವಹಿಸಿದೆ. ಈ ನಡುವೆ ಹೊಟ್ಟೆ ನೋವಿನಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿರೋ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡುಗೆ ಚಿಕಿತ್ಸೆ ಮುಂದುವರೆದಿದೆ. ವಿಕ್ಟೋರಿಯಾದ ರೂಮ್ ನಂಬರ್ 5ರಲ್ಲಿರೋ ಕಟ್ಟಾಗೆ ಬಿಗಿ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. 20ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಲಾಗಿದೆ. ಈ ನಡುವೆ ರಾಜರಾಜೇಶ್ವರಿ ನಗರದ ಶಾಸಕ ಎಂ ಶ್ರೀನಿವಾಸ್ ವಿಕ್ಟೋರಿಯಾ ಆಸ್ಪತ್ರೆಗೆ ತೆರಳಿ ಕಟ್ಟಾ ಜೊತೆ ಮಾತುಕತೆ ನಡೆಸಿದರು. ಕಟ್ಟಾಗೆ ಶುಗರ್ ಜಾಸ್ತಿಯಾಗಿದ್ದು ಕೈಕಾಲು ನೋವು ಉಲ್ಬಣಿಸಿದೆಯಂತೆ. ಹೀಗಾಗಿ ಇನ್ನೂ ಕೆಲ ದಿನ ಕಟ್ಟಾ ಆಸ್ಪತ್ರೆಯಲ್ಲೇ ಉಳಿಯಲಿದ್ದಾರೆ. 7 ವೈದ್ಯರ ತಂಡ ಕಟ್ಟಾಗೆ ಚಿಕಿತ್ಸೆ ನೀಡುತ್ತಿದೆ ಅಂತ ವಿಕ್ಟೋರಿಯಾ ಆಸ್ಪತ್ರೆ ಅಧೀಕ್ಷಕ ತಿಲಕ್ ಮಾಹಿತಿ ನೀಡಿದ್ದಾರೆ. ಸ್ವಲ್ಪ ಶುಗರ್ ಲೆವೆಲ್ ಸ್ಟಿಲ್ ಹೈ ಇದೆ. ಆಮೇಲೆ ಅವರಿಗೆ ರ್ಯಾಡಿಕ್ಯುಲರ್ ಪೇನ್ ಅಂತ ಹೇಳಿದ್ದಾರೆ, ಅದೇನೋ ಸ್ವಲ್ಪ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ರ್ಯಾಡಿಕ್ಯುಲರ್ ಪೇನು ಆ್ಯಸ್ ವೆಲ್ ಆಸ್ ಪೇನ್ ಅಬ್ಡಮನ್ನು. ಅದಕ್ಕೆ ನಾನು ಮತ್ತೆ ನಮ್ಮ ನ್ಯೂರೋ ಸರ್ಜನ್ ಕೂಡ ನೋಡಿದ್ದಾರೆ, ನ್ಯೂರೋ ಫಿಸಿಷಿಯನ್ ಕೂಡ ನೋಡಿದ್ದಾರೆ. ನೋಡ್ಬಿಟ್ಟು ಅದಕ್ಕೆ ಇನ್ವೆಸ್ಟಿಗೇಷನ್ಸ್ ಏನೋ ಬೇಕೋ ಅದು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಜಾಮೀನಿಗಾಗಿ ಕಟ್ಟಾ ಪಡಬಾರದ ಪಾಡು ಪಡ್ತಿದ್ದಾರೆ. ಆದರೆ ಕೋರ್ಟ್ ಮಾತ್ರ ಅಷ್ಟು ಸುಲಭವಾಗಿ ಪಟ್ಟು ಬಿಡುವಂತೆ ಕಾಣ್ತಿಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಕೆಲಸಕ್ಕೆ ಚಕ್ಕರ್ ಆದರೂ ಅಟೆಂಡೆನ್ಸ್ಗೆ ಸೈನ್, ನಿಯಮ ಉಲ್ಲಂಘನೆ, ದಾಖಲಾತಿಗಳೇ ನಾಪತ್ತೆ. ಯಾರು ಯಾವ ಕೆಲಸ ಬೇಕಾದರೂ ಮಾಡಬಹುದು. ಇವತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯಕ್ಕೆ ಭೇಟಿ ನೀಡಿದಾಗ ಇವೆಲ್ಲ ಬಯಲಿಗೆ ಬಂದವು. ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯಕ್ಕಿಂದು ಸಚಿವ ರಾಮದಾಸ್ ದಿಢೀರ್ ಭೇಟಿ ನೀಡಿದ್ರು. ಸೀದಾ ನಿರ್ದೇಶಕಿ ಅರುಣಾ ಅವರ ಕೊಠಡಿಗೆ ಹೋದರೆ ಅಲ್ಲಿ ನಿರ್ದೇಶಕಿಯೇ ನಾಪತ್ತೆ. ಇನ್ನು ಹಾಜರಾತಿ ಪುಸ್ತಕವನ್ನ ಪರಿಶೀಲಿಸಿದರೆ ಅದರಲ್ಲಿ ಒಂದೇ ದಿನ 11 ಜನ ರಜೆಯಲ್ಲಿದ್ರು. ನಿರ್ದೇಶಕರೇ 3 ವರ್ಷದಿಂದ ಹಾಜರಾತಿಗೆ ಸಹಿ ಹಾಕಿರಲಿಲ್ಲ. ಯಾವ ಫೈಲ್ ಕೂಡ ಸಚಿವರ ಕೈಗೆ ಸಿಗಲಿಲ್ಲ. ಫೈಲ್ಗಳು ಎಲ್ಲರಪ್ಪ ಅಂತ ಕೇಳಿದ್ರೆ ಅಧಿಕಾರಿಗಳು ಪರದಾಡ್ಬಿಟ್ರು. ಆಗ 11 ಗಂಟೆಗೆ ಬಂದ ನಿರ್ದೇಶಕಿ ಹಾಗೂ ಅಧಿಕಾರಿಗಳನ್ನ ಸಚಿವರು ತರಾಟೆಗೆ ತಗೊಂಡ್ರು. ಕಸದ ತೊಟ್ಟಿಯಲ್ಲಿ ಹಲವು ಫೈಲ್ಗಳು ಕಂಡುಬಂದವು. ಅನವಶ್ಯಕವಾಗಿ ಉಪಕರಣಗಳ ಖರೀದಿ ಮತ್ತು ಸರ್ಕಾರದ ಪರವಾನಗಿ ಇಲ್ಲದೆ 6 ಆಂಬ್ಯುಲೆನ್ಸ್ಗಳನ್ನು ಖರೀದಿಸಿದ ದಾಖಲೆಗಳು, ಬಯೋಮೆಡಿಕಲ್ ಎಂಜಿನಿಯರ್ ಬದಲು ಎಲೆಕ್ಟ್ರಿಕಲ್ ಎಂಜಿನಿಯರ್ ಅನ್ನ ನೇಮಿಸಿಕೊಂಡಿರೋದು, 78 ಲಕ್ಷ ರೂಪಾಯಿಯನ್ನ ಬೇಕಾಬಿಟ್ಟಿಯಾಗಿ ಶಿಷ್ಯ ವೇತನದ ರೂಪದಲ್ಲಿ ನೀಡಿರೋದು, ಹೀಗೆ 10 ಹಲವು ಅಕ್ರಮಗಳು ಬಯಲಾದವು. ಈ ಕುರಿತು ತನಿಖೆಗೆ ನಿವೃತ್ತ ನ್ಯಾಯಮೂರ್ತಿ ನಾರಾಯಣ್ ಅವರ ನೇತೃತ್ವದಲ್ಲಿ ಸಮಿತಿ ರಚಿಸಿ 1 ತಿಂಗಳಲ್ಲಿ ವರದಿ ನೀಡುವಂತೆ ಸೂಚಿಸಿದ್ರು. ಅಲ್ಲಿಯವರೆಗೆ ನಿರ್ದೇಶಕಿ ಅರುಣಾ ಅವರನ್ನ ರಜೆ ಮೇಲೆ ಇರುವಂತೆ ಆದೇಶಿಸಿದ್ರು. ಕೆಲವೆಲ್ಲವೂ ನೇರವಾಗಿ DME ಅವರೇ ಚೇರ್ಪರ್ಸನ್ ಆಫ್ ಆಲ್ 3 ಇರುವುದರಿಂದ ನಾನು ಅವರಿಗೆ ಇವತ್ತು ಸರ್ಕಾರದಿಂದ ಒಂದು ಆದೇಶವನ್ನು ಕಳಿಸ್ತೇವೆ. ಎನ್ಕ್ವೈರಿ ಮುಗಿಯುವವರೆಗೆ ಅವರ ರಜೆದಲ್ಲಿರ್ತಾರೆ. ಆನಂತರದಲ್ಲಿ ಎನ್ಕ್ವೈರಿಯ ಆರ್ಡರ್ನ ಆಧಾರದ ಮೇಲೆ ಮುಂದಿನ ಕ್ರಮ ಏನು ತಗೋಬೇಕು, ರಿಫಾರ್ಮ್ಸನ್ನು ಏನು ಮಾಡಬೇಕು, ಕೂತಂಥ ಜಾಗದಲ್ಲಿ ನನಗೆ ಇಂಥದ್ದು ಬೇಕು ಅಂತ ಕೇಳಿದ್ರೆ ಸಿಗಬೇಕು. ಆ ರೀತಿಯಲ್ಲಿ ಸಿಸ್ಟಮ್ನ ನಾವು ಇವಾಲ್ವ್ ಮಾಡುವಂಥದ್ದು ನಮ್ಮ ಆಸೆ. ಆ ದೃಷ್ಟಿಯಿಂದ ಇದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇಷ್ಟೆಲ್ಲ ಬಯಲಾದ ಮೇಲೂ ನಿರ್ದೇಶಕಿ ಮಾತ್ರ ನಾನು ತಪ್ಪೇ ಮಾಡಿಲ್ಲ ಅಂದ್ರು. For the past 3 years we have done a wonderful job. Whatever I have done, because I do always work with my compassion. I always tell everybody, work compassionately. 78, 33 years
ಹಿಂದೆ ಆಗದೆ ಇರೋದು ನಾನು ಒಂದು ದಿನದಲ್ಲಿ ಮಾಡ್ತೀನಿ, ಒಂದು ತಿಂಗಳಲ್ಲಿ ಮಾಡ್ತೀನಿ ಅನ್ನೋದರಲ್ಲಿ ನನಗೆ ಒಟ್ನಲ್ಲಿ ಸಚಿವರ ಈ ದಿಢೀರ್ ಭೇಟಿಯಿಂದ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಂತೂ ನಿಜ. ಅರುಣ್ ಬಡಿಗೇರ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬಿಬಿಎಂಪಿ ಬರೋಬ್ಬರಿ 9,197 ಕೋಟಿಯ ಬೃಹತ್ ಬಜೆಟ್ ಮಂಡಿಸಿದ್ದಾಗಿದೆ. ಪಾಲಿಕೆಯ ಬೃಹತ್ ಆಯವ್ಯಯ ಕುರಿತು ಇಂದು ಚರ್ಚೆ ನಡೆಸಲಾಯಿತು. ಹಾಗಾದರೆ ಚರ್ಚೆ ವೇಳೆ ಏನೆಲ್ಲ ಆಯಿತು? ಇಲ್ಲಿದೆ ರಿಪೋರ್ಟ್. ಬಿಬಿಎಂಪಿಯ ಬೃಹತ್ ಬಜೆಟ್ ಕುರಿತು ಇಂದು ಪಾಲಿಕೆ ಸದಸ್ಯರು ಚರ್ಚೆ ನಡೆಸಿದರು. ಆದರೆ ಚರ್ಚೆಗಿಂತ ಗದ್ದಲ ಜೋರಾಗಿತ್ತು. ಆಡಳಿತ ಪಕ್ಷ ಹಾಗೂ ಪ್ರತಿಪಕ್ಷಗಳು ಚರ್ಚೆಗೆ ಬದಲು ಒಬ್ಬರ ಮೇಲೊಬ್ಬರು ಟೀಕೆ ಮಾಡೋದ್ರಲ್ಲೇ ಮುಳುಗಿ ಹೋಗಿದ್ರು. ಇನ್ನು ಪಾಲಿಕೆ ಸದಸ್ಯರಿಗೆ ಸಭೆಯಲ್ಲಿ ಪಾಲ್ಗೊಳ್ಳೋಕೆ ಆಸಕ್ತಿಯೇ ಇರಲಿಲ್ಲ ಅನ್ನೋದನ್ನ ಅಲ್ಲಿ ಖಾಲಿ ಹೊಡಿತಿದ್ದ ಕುರ್ಚಿಗಳೇ ಸಾರಿ ಹೇಳ್ತಿದ್ವು. ಆಡಳಿತ ಪಕ್ಷ ಅಂದಮೇಲೆ ಬಜೆಟ್ ಅನ್ನ ಹಾಡಿ ಹೊಗಳೋದು ಕಾಮನ್ ಅಲ್ವಾ? ಇಲ್ಲೂ ಅಷ್ಟೇ BR ನಂಜುಂಡಪ್ಪ ಬಜೆಟ್ ಅನ್ನ ಸಮರ್ಥಿಸಿಕೊಂಡ್ರು. ಬಜೆಟ್ ಅನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೇವೆ ದಿನ. ಅದಕ್ಕೆ ನಾನು ಮಾನ್ಯ ಶ್ರೀ ಮಂಜುನಾಥ್ ರಾಜುರವರಿಗೆ ಹಾಗೂ ಅವರು ಎಲ್ಲ ಸ್ಥಾಯಿ ಸಮಿತಿ ಅಧ್ಯಕ್ಷಗಳಿಗೆ ಧನ್ಯವಾದ ಅರ್ಪಿಸೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಬೃಹತ್ ಆಕಾರವಾಗಿ ಬೆಳೆದಿರ್ತಕ್ಕಂಥ ಬೆಂಗಳೂರು ನಗರಕ್ಕೆ ನಮ್ಮ ಕೊಡುಗೆ ಏನು, ನಾವೇನು ಕೊಡಬೇಕಾಗಿದೆ. ಆದರೆ ಪ್ರತಿಪಕ್ಷಗಳು ಮಾತ್ರ ಫುಲ್ ಗರಂ ಆಗಿದ್ವು. ತಡವಾಗಿ ಬಜೆಟ್ ಮಂಡಿಸಿರೋದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ವು. ಈ ಬಾರಿಯೂ ಕೂಡ ಖೋತಾ ಬಜೆಟ್ ಮಂಡಿಸಲಾಗಿದೆ ಎಂದು ಹರಿಹಾಯ್ದವು. ಇಷ್ಟೆಲ್ಲ ಆದ್ಮೇಲೆ ಸಭೆಯುದ್ದಕ್ಕೂ ಮೌನ ಬಂಗಾರ ಅನ್ನೋ ಮಾತನ್ನ ಚಾಚು ತಪ್ಪದೆ ಪಾಲಿಸಿದ ಮೇಯರ್ ಶಾರದಮ್ಮ ಸಭೆಯನ್ನ ನಾಳೆಗೆ ಮುಂದೂಡಿರೋದಾಗಿ ಘೋಷಿಸಿದ್ರು. ನಾಳೆಯಾದ್ರೂ ಬಜೆಟ್ ಕುರಿತ ಅರ್ಥಪೂರ್ಣ ಚರ್ಚೆ ನಡೆಯುತ್ತಾ ಕಾದು ನೋಡಬೇಕು. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.